ಸಂಸ್ಕೃತ ಮಾತನಾಡೋದನ್ನು ಜನಪ್ರಿಯಗೊಳಿಸಿ ಸಂಸ್ಕೃತ ತಾನಾಗಿ ಪುನರುಜ್ಜೀವನ ಆಗುತ್ತೆ ಅಂತ. ಸಂಸ್ಕೃತ ಯಾವುದೋ ಒಂದು ವರ್ಗದ ಭಾಷೆ ಅಲ್ಲ, ಸಂಸ್ಕೃತ ಎಲ್ಲರದ್ದೂ. ಅದಕ್ಕೋಸ್ಕರವೇ ಅಂಬೇಡ್ಕರ್ ಹೇಳಿದರು ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ, ಲೆಟ್ ಸಂಸ್ಕೃತ್ ಬಿ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಸಂಸ್ಕೃತ SAMSKRITA BHARATI.in. ಸಂಸ್ಕೃತ ಕಲೀರಿ, ಸಂಸ್ಕೃತ ಮಾತನಾಡಿ. ಭಾಷೆ ಅನ್ನೋದು ಅದೊಂದು ಸಂವಹನದ ಮಾಧ್ಯಮ ಅನ್ನೋದು ಎಲ್ಲರ ಅಭಿಪ್ರಾಯ. ಭಾಷೆ ಕೇವಲ ಒಂದು ಸಂವಹನದ ಮಾಧ್ಯಮ ಅಲ್ಲ. ಇಂಗ್ಲೀಷ್ನವ್ರು ಯಾಕೆ ಇಂಗ್ಲೀಷ್ ಅಂತಂದ್ರೆ ಇಲ್ಲಿ ಇಂಗ್ಲೀಷನ ಹಿಂದೆ ಇಂಗ್ಲೀಷ್ ವೇಷಭೂಷಣ, ಇಂಗ್ಲೀಷ್ ಆಹಾರ ವಿಹಾರ, ಇಂಗ್ಲೀಷ್ ಸಂಸ್ಕೃತಿಯನ್ನು ತರಬೇಕು. ತರೋದ್ರಲ್ಲಿ ಯಶಸ್ವಿ ಆದರು, ಇಂಗ್ಲೀಷ್ನವ್ರು ಹೋದರು. ಆದರೆ ಆಂಗ್ಲ ಸಂಸ್ಕೃತಿ ಇದೆ. ಭಾಷೆ ಸಂಸ್ಕೃತಿಯನ್ನು ಕೊಂಡೊಯ್ಯುವ ಮಾಧ್ಯಮ. ಜಗತ್ತಿನ 24 ದೇಶಗಳಲ್ಲಿ ಸಂಸ್ಕೃತ ಭಾರತಿ ಇದೆ ಇವತ್ತು. ಜನಕ್ಕೆ ರಕ್ತದಲ್ಲೇ ಸಂಸ್ಕೃತದ ಬಗ್ಗೆ ಶ್ರದ್ಧೆ ಇದೆ. ಎಲ್ಲ ಭಾಷೆಗಳು ಸಂಸ್ಕೃತಮಯ. ಸಂಸ್ಕೃತ ಭಾರತೀಯದ್ದೇ ಸಾಧನೆ ಅಂತ ನಾವು ಹೇಳಬಹುದು. ಸಂಸ್ಕೃತ ಮಾತೃಭಾಷಿ ಪರಂಪರೆ ಶುರುವಾಗಿದೆ. ದುಬೈ, ಅಬುಧಾಬಿ, ಕತಾರ್, ರಸಾಲ್ ಖೈಮಾ, ಶಾರ್ಜಾ, ಸೌದಿ ಅರೇಬಿಯಾದಲ್ಲಿ ಸಂಸ್ಕೃತ ಮಾತನಾಡೋ ಕುಟುಂಬಗಳನ್ನು ನಾವು ತಯಾರು ಮಾಡಿದ್ವಿ. ವಿಶ್ವ ಸಂಸ್ಕೃತ ಪುಸ್ತಕ ಮೇಲಾಂ ವಯಂ ಕೃತವಂತಹ ಬೆಂಗಳೂರಿನಲ್ಲಿ ನಾವು ಮಾಡಿದ್ವಿ. 4 ಲಕ್ಷ ಜನ 3 ದಿನದ ಮೇಳದಲ್ಲಿ ಬಂದರು. 4 ಕೋಟಿ ರೂಪಾಯಿಯ ಪುಸ್ತಕ ಮಾರಾಟ ಆಯಿತು. ಸಂಸ್ಕೃತದ ಬೆಳವಣಿಗೆಗೋಸ್ಕರ ದೇಶಾದ್ಯಂತ ಪ್ರವಾಸ ಮಾಡ್ತಕ್ಕಂತಹ ಮಾನ್ಯ ದಿನೇಶ್ ಕಾಮತ್ ಅವರು ನಮ್ಮ ಜೊತೆ ಇದ್ದಾರೆ. 47 ವರ್ಷಗಳಿಂದ ಸಂಘದ ಪ್ರಚಾರಕರಾಗಿ ಕರ್ನಾಟಕದಲ್ಲೆಲ್ಲ ಕೆಲಸ ಮಾಡಿದ ನಂತರ 15 ವರ್ಷಗಳಿಂದ ಸಂಸ್ಕೃತ ಭಾರತಿ ಸಂಸ್ಥೆಗೆ ಕೆಲಸ ಮಾಡ್ತಾ ಅಖಿಲ ಭಾರತ ಸಂಘಟನಾ ಮಂತ್ರಿಯಾಗಿದ್ದಾರೆ. ಅವ್ರ ಜೊತೆ ಸಂಸ್ಕೃತ ಕಾರ್ಯದ ಬಗ್ಗೆ ಸ್ವಲ್ಪ ಹೊತ್ತು ತಿಳ್ಕೊಳ್ಳೋಣ. ದಿನೇಶ್ರೇ, ಸಂಸ್ಕೃತದ ಕೆಲಸ ಒಂದು ರೀತಿಯಲ್ಲಿ ಕರ್ನಾಟಕದಿಂದ ಜನಸಾಮಾನ್ಯರು ಮುಟ್ಟೋ ರೀತಿಯಲ್ಲಿ ಶುರುವಾದಾಗಿಂದ ಈಗಿನವರೆಗೂ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಂಸ್ಕೃತದ ಕೆಲಸ, ಸಂಸ್ಕೃತ ಭಾರತಿ ಕೆಲಸ ಬೆಳೀತಾ ಇದೆ. ಆರಂಭದ ದಿನಗಳ ಒಂದು ನೀವು ಕೇಳಿರುವ, ನೋಡಿರುವ, ಮಾಡಿರುವ ಕಾರ್ಯದ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಇಬ್ಬರು ವಿದ್ಯಾರ್ಥಿಗಳು ತಿರುಪತಿಯಲ್ಲಿ ಓದಿ ಬೆಂಗಳೂರಿಗೆ ಬಂದರು. ಸಂಸ್ಕೃತದ ಪುನರುಜ್ಜೀವನ ಮಾಡಬೇಕು ಅನ್ನೋದು ಒಂದೇ ಗುರಿ. ಸಂಘದ ಹಿರಿಯರನ್ನ ಭೇಟಿ ಮಾಡಿದರು. ಸಂಘದ ಹಿರಿಯರು ಹೇಳಿದರು, ಸಂಸ್ಕೃತ ಮಾತನಾಡೋದನ್ನು ಜನಪ್ರಿಯಗೊಳಿಸಿ ಸಂಸ್ಕೃತ ತಾನಾಗಿ ಪುನರುಜ್ಜೀವನ ಆಗುತ್ತೆ ಅಂತ. ಆವಾಗ ಆ ಹುಡುಗರು ಶುರು ಮಾಡಿದಂಥ ಕೆಲಸ, ಅದನ್ನೇ ಹಿಂದೂ ಸೇವಾ ಪ್ರತಿಷ್ಠಾನಸ್ಯ ಸಂಸ್ಕೃತ ವಿಭಾಗ ಇತಿ ಕೃತಂ ಸಂಸ್ಕೃತ ಸಂಭಾಷಣ ಆಂದೋಲನಂ ಇತಿ 1981ನೇ ಇಸ್ವಿಯಲ್ಲಿ ಯಾವುದು ಶುರುವಾಯಿತು, ತತ್ ಇದಾನೀಂ ಸಂಸ್ಕೃತ ಭಾರತಿ. ಜಗತ್ತಿನ 24 ದೇಶಗಳಲ್ಲಿ ಸಂಸ್ಕೃತ ಭಾರತಿ ಇದೆ ಇವತ್ತು. ಜಗತ್ತಿನ 49 ದೇಶಗಳಲ್ಲಿ ಘಂಟಾದ್ವಯಂ ದದಾತು 10 ದಿವಸೇಷು ಸಂಸ್ಕೃತೇನ ಸಂಭಾಷಣಂ ಕರ್ತುಂ ಶಕ್ನೋತಿ. ಈ ರೀತಿಯ ಸಂಸ್ಕೃತ ಸಂಭಾಷಣ ಶಿಬಿರಗಳಾಗಿದ್ದಾವೆ. ಭಾರತದ 700 ಜಿಲ್ಲೆಗಳ ಪೈಕಿ ಈಗ ನಾವು 612 ಜಿಲ್ಲೆಗಳಲ್ಲಿ ಇದ್ದೀವಿ. ಈ ರೀತಿ ಸಂಸ್ಕೃತದಲ್ಲಿ ಸವೇತನಂ ಕಾರ್ಯಂ ಕರೋತಿ ಇತಿ ಏಕಃ ಅಪಿ ನಾಸ್ತಿ. ಒಬ್ಬರೂ ಕೂಡ ಹಣ ತಗೊಂಡು ಕೆಲಸ ಮಾಡ್ತೀವಿ ಅನ್ನೋರಿಲ್ಲ. ಎವ್ರಿಬಡಿ ಇಸ್ ಎ ವಾಲಂಟಿಯರ್. ಪ್ರತ್ಯೇಕಂ ಜನಃ ಅಪಿ ಸ್ವಯಂ ಸೇವಕ. ಸ್ವಯಂ ಪ್ರೇರಣೆಯ ಸಹ ಸಮಯಂ ದದಾತಿ, ಪರಿಶ್ರಮಂ ಕರೋತಿ. ಇತಿ ಕಾರಣೇನ ಸಂಸ್ಕೃತಂ ಇದಾನೀಂ ಸರ್ವತ್ರ ಜನಪ್ರಿಯಂ ಜಾಯಮಾನಂ ಅಸ್ತಿ. ಇನ್ನೊಂದು ಪ್ರಶ್ನೆ, ಒಂದು ರೀತಿಯಲ್ಲಿ ಆಡೋ ಭಾಷೆಯಲ್ಲಿ ಹೇಳ್ತೀವಿ ಏನು, ಗಲ್ಲಿಯಿಂದ ದಿಲ್ಲಿವರೆಗೂ ಇದೆ ಅಂತ. ನೀವಂತೂ ಎಲ್ಲ ಕಡೆ ಸಂಚಾರ ಮಾಡೋರು. ಯಾವ ಪ್ರದೇಶಗಳಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾಗಿ ಬೆಳೆದಿದೆ ಅಥವಾ ಇತ್ಯಾದಿ ಒಂದು ವಿಶೇಷ ಸಂಗತಿಗಳನ್ನು 1-2-3 ಹೇಳ್ಬೋದಾ ಸಂಸ್ಕೃತ ಕಾರ್ಯ ವಿಕಾಸದ್ದು? ಸಂಸ್ಕೃತ ಕಾರ್ಯ ಶುರುವಾಗಿದ್ದು ಕರ್ನಾಟಕದಲ್ಲಾದ್ರೂ ಕೇರಳದಲ್ಲಿ
ಕೆಲಸ ಇವತ್ತು ಎಲ್ಲ ತಾಲೂಕುಗಳಲ್ಲೂ ಇದೆ. ತಾಲೂಕಿನಿಂದ ಗ್ರಾಮಗಳಿಗೂ ಕೂಡ ಹಬ್ಬತಾ ಇದೆ. ಯಾಕೆ ಅಂದರೆ ಮಲಯಾಳ ಭಾಷಾ ಇಟ್ಸ್ ಎನ್ರಿಚ್ಡ್ ಬೈ ಸಂಸ್ಕೃತ್. ಸಂಸ್ಕೃತದ ಶಬ್ದಗಳು ಅತಿ ಹೆಚ್ಚು ಸಿಗೋದು ದಕ್ಷಿಣದ ಭಾಷೆಗಳಲ್ಲಿ, ಮಲಯಾಳದಲ್ಲಿ. ಬಂಗಾಳದಲ್ಲೇ ನಾವು ಬಹಳ ತಡವಾಗಿ ನಮ್ಮ ಕೆಲಸ ಶುರು ಮಾಡಿದ್ವಿ, ಆದರೆ ಬಂಗಾಳದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ. ಯಾಕೆ ಅಂದರೆ ಬಂಗಾಲಿ ಭಾಷೆ ಸಂಸ್ಕೃತಮಯವಾದ ಭಾಷೆ. ಈಗ ನಿಧಾನವಾಗಿ ಅಸ್ಸಾಂನಲ್ಲೂ ನಮ್ಮ ಕೆಲಸ ಬೆಳೀತಾ ಇದೆ. ಹೀಗೆ ಎಲ್ಲೆಲ್ಲಿ ನಾವು ಹೆಜ್ಜೆ ಇಟ್ಟಿದ್ದೀವೋ ಅಲ್ಲಲ್ಲಿ ಜನ ತಾವಾಗೇ ಸಂಸ್ಕೃತಕ್ಕೆ ಬರ್ತಾ ಇದ್ದಾರೆ. ಸಂಸ್ಕೃತದ ಬಗ್ಗೆ ರುಚಿಯನ್ನು ನಾವು ಎಬ್ಬಿಸಿದ್ದೀವಿ ಅಂತಲ್ಲ, ಜನಕ್ಕೆ ರಕ್ತದಲ್ಲೇ ಸಂಸ್ಕೃತದ ಬಗ್ಗೆ ಶ್ರದ್ಧೆ ಇದೆ. ಎಲ್ಲ ಭಾಷೆಗಳು ಸಂಸ್ಕೃತಮಯ ಅಂತ ನಮ್ಮ ಅನುಭವ. ಎಲ್ಲ ಕಡೆ ಮಧ್ಯಪ್ರದೇಶದಲ್ಲೂ ಬೆಳೀತಾ ಇದೆ. ಮಧ್ಯಪ್ರದೇಶದಲ್ಲಿ ನಾವು ಮಾಲ್ವಾ ಅನ್ನುವಂಥ ಒಂದು ಕ್ಷೇತ್ರ ಇದೆ, ಇಂದೋರ್ ಸುತ್ತಮುತ್ತ. ಅಲ್ಲಿ ನಮ್ಮ ಕೆಲಸ ಬಹಳ ಚೆನ್ನಾಗಿ ಬೆಳೀತಾ ಇದೆ. ಉತ್ತರ ಪ್ರದೇಶದಲ್ಲಿ ಕಾಶಿ ಸುತ್ತಮುತ್ತ ನಮ್ಮ ಕೆಲಸ ಚೆನ್ನಾಗಿ ಬೆಳೀತಾ ಇದೆ. ಹೀಗೆ ಎಲ್ಲ ಕಡೆನೂ ಬೆಳೀತಾ ಇದೆ ಅನ್ನೋದು ನಮ್ಮ ಅನುಭವ. ಸಂಸ್ಕೃತ ಭಾರತೀಯ ಅಥವಾ ಸಂಸ್ಕೃತದ ಕಾರ್ಯ ಒಂದು ಶೈಕ್ಷಣಿಕವಾಗಿ ಇತ್ಯಾದಿ ಹೀಗೆ ಧಾರ್ಮಿಕವಾಗಿ ಎಲ್ಲ ಇದೆ. ಆದರೆ ಸಂಸ್ಕೃತ ಭಾರತೀಯ ಪ್ರಯತ್ನ ಸಮಾಜದ್ದೇ ಕೊಡುಗೆ ಅನ್ನೋಣ, ಇಂಥದನ್ನು ವಿಶಿಷ್ಟವಾಗಿ ಸಾಧನೆ ಮಾಡಿದೆ ಅನ್ನುವ ರೀತಿಯಲ್ಲಿ ಇನ್ಯಾರು ಮಾಡಿರಲಿಲ್ಲ ಬಹುಶಃ ಅಂತ ಹೇಳಬಹುದಾದಂಥ ಯಾವ್ದಾದ್ರು? ಮೊಟ್ಟ ಮೊದಲನೇದು ಸಂಸ್ಕೃತ ಓದೋರಿದ್ದಾರೆ. ಈಗ ಸುಮಾರು 4 ಕೋಟಿ ಜನ ಸಂಸ್ಕೃತವನ್ನು ಓದ್ತಾ ಇದ್ದಾರೆ. ಸರ್ಕಾರ ಪ್ರೋತ್ಸಾಹ ಕೊಟ್ಟಿದೆ ಅಂತಿಲ್ಲ, ಆದರೂ ಜನಕ್ಕೆ ಶ್ರದ್ಧೆ ಇದೆ ಅನ್ನೋ ಕಾರಣದಿಂದಾಗಿ ಶಾಲೆ ಕಾಲೇಜುಗಳಲ್ಲಿ ಸಂಸ್ಕೃತ ಓದ್ತಾರೆ. CBSEನಲ್ಲಿದೆ, ಸ್ಟೇಟ್ ಸಿಲೆಬಸ್ಗಳಲ್ಲಿ ಬಹುತೇಕ ರಾಜ್ಯಗಳಲ್ಲಿದೆ, ICSEನಲ್ಲೂ ಇದೆ. ಇದಲ್ಲದೆ ಪಾರಂಪರಿಕ ಗುರುಕುಲಗಳು, ಸಂಸ್ಕೃತ ಪಾಠಶಾಲೆಗಳು ಅವುಗಳಲ್ಲೂ ಓದೋರಿದ್ದಾರೆ. ಅದೂ ಅಲ್ಲದೆ ಮನೆಯಲ್ಲೇ ಸಂಸ್ಕೃತ ಕಲಿಸೋರು, ವೇದ ಕಲಿಸೋರು, ಶಾಸ್ತ್ರ ಕಲಿಸೋರು, ಈ ರೀತಿ ಆ ರೀತಿಯೂ ಸಾವಿರಾರು ಜನ ಇದ್ದಾರೆ. ಹೀಗೆ ಸಂಸ್ಕೃತ ಕಲಿಯೋರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ. ಆದರೆ ಸಂಸ್ಕೃತ ಮಾತಾಡೋರಿರಲಿಲ್ಲ. ಸಂಸ್ಕೃತ ಭಾರತೀಯದ್ದೇ ಸಾಧನೆ ಅಂತ ನಾವು ಹೇಳ್ಬೋದು. ನಾವು ಕೋಟ್ಯಧಿಕ ಜನರನ್ನು, ಸಂಸ್ಕೃತ ಮಾತಾಡೋರನ್ನ ನಾವು ತಯಾರು ಮಾಡಿದ್ದೀವಿ. ಇವತ್ತು ಸಂಸ್ಕೃತ ಗೃಹಾಣಿ ಇತಿ ನ್ಯೂನಾತಿನ್ಯೂನಂ 6-7 ಸಾವಿರ ಸಂಸ್ಕೃತ ಗೃಹಾಣಿ, ಸಂಸ್ಕೃತ ಮನೆಗಳು, ಅದನ್ನು ನಾವು ತಯಾರು ಮಾಡಿದ್ದೀವಿ. ಯಾವ ಮನೆಯಲ್ಲಿ ತಂದೆ ತಾಯಿ ಇಬ್ಬರೂ ಸಂಸ್ಕೃತ ಮಾತಾಡ್ತಾರೆ ಅನ್ನೋ ಕಾರಣದಿಂದ ಸಂಸ್ಕೃತ ಮಾತೃಭಾಷಿ ಪರಂಪರೆ ಶುರುವಾಗಿದೆ. ಇದು ಕೂಡ ನಮ್ಮದೇ ಒಂದು ಸಾಧನೆ. ಈ ರೀತಿ ಸಂಸ್ಕೃತ ಮಾತನಾಡೋರು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಪ್ರತಿ ಜಿಲ್ಲೆಯಲ್ಲೂ ನಾವು ತಯಾರು ಮಾಡಿದ್ದೀವಿ. ದೂರದ ಮಿಜೋರಾಂನಲ್ಲಿ, ನಾಗಾಲ್ಯಾಂಡ್ನಲ್ಲೂ ಈ ರೀತಿಯ ಸಂಸ್ಕೃತ ಗೃಹಗಳನ್ನು ನಾವು ಮಾಡಿದ್ದೀವಿ. ಅರುಣಾಚಲ್ ಪ್ರದೇಶದಲ್ಲಿ ತವಾಂಗ್, ಒಳ್ಳೆ ಹಿಮಾಚ್ಛಾದಿತ ಶಿಖರಗಳ ಮೇಲೂ ಸಂಸ್ಕೃತ ಮಾತನಾಡೋ ಜನರನ್ನು ತಯಾರು ಮಾಡಿದ್ದೀವಿ. ಇದಲ್ಲದೆ ಅಮೆರಿಕಾ, ಕೆನಡಾ, UK, ಇಂಗ್ಲೆಂಡ್ ಈ ದೇಶಗಳಲ್ಲಿ ಮಾತ್ರ ಅಲ್ಲ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ನಲ್ಲಿ, ಮಲೇಷ್ಯಾ, ಸಿಂಗಪುರ್ನಲ್ಲಿ, ಈ ಗಯಾನಾ, ಟ್ರಿನಿಡಾಡ್ ಇಂಥ ಕೆರಿಬಿಯನ್ ದೇಶಗಳಲ್ಲಿ, ದುಬೈ, ಅಬುಧಾಬಿ, ಕತಾರ್, ರಸಾಲ್ ಖೈಮಾ, ಶಾರ್ಜಾ, ಸೌದಿ ಅರೇಬಿಯಾದಲ್ಲಿ ಸಂಸ್ಕೃತ ಮಾತನಾಡೋ ಕುಟುಂಬಗಳನ್ನು ನಾವು ತಯಾರು ಮಾಡಿದ್ದೀವಿ. ತುಂಬ ಸಂತೋಷ. ಹೊಸ ವಿಶಿಷ್ಟ ಯೋಜನೆಗಳು ಹಾಗೂ ಹೊಸ ಯೋಜನೆಗಳು ಆ ಥರದ್ದು ಏನಾದರೂ ಗಮನಕ್ಕೆ ತರ್ಬೋದಾ? ಎಲ್ಲರ ಉಪಯೋಗಕ್ಕಾಗುತ್ತೆ. ಸಂಭಾಷಣೆಯಿಂದ ಶಾಸ್ತ್ರಗಳವರೆಗೆ ಅನ್ನೋದು ನಮ್ಮ ಲಕ್ಷ್ಯ. ಸಂಸ್ಕೃತ ಪುನರುಜ್ಜೀವನ ಮೊದಲನೇದು ಸಂಭಾಷಣೆಯ ಮೂಲಕ. ಭಾಷ್ಯತೆ ಇತಿ ಭಾಷಾ, ಲಿಖ್ಯತೆ ಇತಿ ಭಾಷಾ ನ, ಪಠ್ಯತೆ ಇತಿ ಭಾಷಾ ನ, ಪಾಠ್ಯತೆ ಇತಿ ಅಪಿ ಭಾಷಾ ನ, ಭಾಷ್ಯತೆ ಮಾತನಾಡಿದರೆ ಭಾಷೆ,
ದ್ಯಾಟ್ ವಿಚ್ ಈಸ್ ಸ್ಪೋಕನ್ ಈಸ್ ಎ ಲ್ಯಾಂಗ್ವೇಜ್, ನ ಭಾಷ್ಯತೆ ಮೃತ ಭಾಷಾ. ಅದಕ್ಕೆ ಭಾಷಾ ಪುನರುಜ್ಜೀವನಸ್ಯ ಪ್ರಥಮಂ ಸೋಪಾನಂ ಸಂಭಾಷಣಂ. ನಾವು ಆ ರೀತಿ ಲಕ್ಷಾಂತರ ಜನರನ್ನು ತಯಾರು ಮಾಡಿದ್ದೀವಿ. ಯಾರು ಸಂಭಾಷಣೆ ಮಾಡ್ತಾರೋ ಅವರಿಗೆ ಇನ್ನೂ ಹೆಚ್ಚು ಶಬ್ದಗಳು ಬೇಕು ಅಂತ ಅನಿಸುತ್ತೆ, ಅವರಿಗೆ ಕಲಿಯೋ ಆಸಕ್ತಿ ಬೆಳೆಯುತ್ತೆ. ಆ ರೀತಿ ಕಲಿಯೋದಕ್ಕೋಸ್ಕರ ಸರಳವಾದ ಯೋಜನೆಗಳಿಲ್ಲ. ಎಲ್ಲಾದರೂ ಕಲಿಬೇಕು ಸಂಸ್ಕೃತ ಅಂತ ಹೇಳಿದರೆ ವ್ಯಾಕರಣ ಅನುವಾದ ಪದ್ಧತಿ. ಅದಕ್ಕೆ ನಾವು ಸರಳವಾಗಿ ಸಂಸ್ಕೃತ ಕಲಿಯೋದಕ್ಕೋಸ್ಕರ ಪತ್ರಾಚಾರ ಮಾಧ್ಯಮೇನ ಸಂಸ್ಕೃತಂ, ಪ್ರಾರಂಭದಲ್ಲಿ ಕನ್ನಡ ಮಾಧ್ಯಮೇನ ಅಂತ ಶುರು ಮಾಡಿದ್ವಿ. ಆನಂತರ ಆಂಗ್ಲ ಮಾಧ್ಯಮೇನ, ಡಿಮಾಂಡ್ ಸಪ್ಲೈ, ಆಗ್ರಹ ಆಪೂರ್ತಿ, ಏವಂ ವಯಂ ಆರಬ್ಧವಂತಹ. ಏವಂ ಕನ್ನಡಂ, ಕನ್ನಡತಃ ಇಂಗ್ಲಿಷ್, ತದನಂತರಂ ತಮಿಳ್, ತೆಲುಗು, ಮಲಯಾಳಂ, ಮರಾಠಿ, ಗುಜರಾತಿ, ಹಿಂದಿ, ಬಂಗಾಲಿ, ಅಸಮಿಯಾ, ಒಡಿಯಾ, ಏಕಾದಶ ಭಾಷಾಸು ಪತ್ರಾಚಾರ ಮಾಧ್ಯಮೇನ ಸಂಸ್ಕೃತಂ. ಲಕ್ಷ ಜನ ಪಠಿತವಂತಹ, ಲಕ್ಷ ಜನ ಪಠಂತಃ ಸಂತಿ. ಹೀಗೆ 6 ತಿಂಗಳ 4 ಕೋರ್ಸ್. ನೀವು ಸಂಸ್ಕೃತವನ್ನು ಮಾತಾಡಬಹುದು, ಸುಭಾಷಿತವನ್ನು ಬಿಡಿಸಿ ತಿಳ್ಕೊಳ್ಬಹುದು. ಈ ರೀತಿ ಅಲ್ಲಿಂದ ನಿಧಾನವಾಗಿ ನಾವೀಗ ಗೀತಾ ಶಿಕ್ಷಣ ಕೇಂದ್ರಂ, ಸರಳ ಸಂಸ್ಕೃತ ಮಾಧ್ಯಮೇನ ಗೀತಾ ಭಗವದ್ಗೀತಾ, ಭಗವದ್ಗೀತಾ ಮಾಧ್ಯಮೇನ ಸಂಸ್ಕೃತಂ ಇತಿ ಅಪಿ ವಯಂ ಆರಬ್ಧವಂತಹ. ಸಂಸ್ಕೃತದಿಂದ ಭಗವದ್ಗೀತೆ, ಭಗವದ್ಗೀತೆಯಿಂದ ಸಂಸ್ಕೃತ, ಈ ರೀತಿಯೂ ನಾವು ಶುರು ಮಾಡಿದ್ವಿ. ಅದರ ನಂತರ ಮಕ್ಕಳಿಗೆ ಸಂಸ್ಕೃತ ಬಾಲಕೇಂದ್ರಂ, ಹಾಡುಗಳ ಮೂಲಕ, ಕಥೆಯ ಮೂಲಕ, ಏವಂ ಸರಳ ಮಾಧ್ಯಮೇನ ಕ್ರೀಡಾದ್ವಾರ ಸಂಸ್ಕೃತಂ ಏತಾದೃಶ ಬಾಲಕೇಂದ್ರಾಣಿ. ಅನಂತರಂ ಯೇ ಪಠಿತುಂ ಶಕ್ನುವಂತಿ, ಯಾರು ಓದೋದನ್ನು ಬಲ್ಲರು ಈಗ ಅಂಥವ್ರಿಗೆ ಓದಕ್ಕೆ ಪುಸ್ತಕ ಇಲ್ಲ. ವಯಂ ಸಂಭಾಷಣ ಸಂದೇಶ ಇತಿ ಪತ್ರಿಕಾಂ ಕೃತವಂತಹ. 20 ದೇಶಗಳಲ್ಲಿ 1,00,000 ಓದುಗರನ್ನು ನಾವು ತಯಾರು ಮಾಡಿದ್ದೀವಿ. ಈಗಂತೂ 24 ದೇಶಗಳಲ್ಲಿ ನಮ್ಮ ಕೆಲಸ ಬೆಳೆದಿದೆ. 24 ದೇಶಗಳಲ್ಲಿ ಸಂಸ್ಕೃತದಲ್ಲಿ ಓದೋದಕ್ಕೆ ಸರಳವಾದ ಪುಸ್ತಕಗಳು, ಮೊದಲು ಬೇರೆ ಭಾಷೆಯಲ್ಲಿ ಬರೆದಿರೋ ಪುಸ್ತಕಗಳನ್ನು ನಾವು ಕನ್ನಡಕ್ಕೆ ತಂದ್ವಿ. ಉದಾಹರಣೆಗೆ SL ಭೈರಪ್ಪ ಬರೆದಿರುವಂಥ ಧರ್ಮಶ್ರೀ, ವಂಶವೃಕ್ಷ, ದಾಟು, ಪರ್ವ ನಾವು ಸಂಸ್ಕೃತಕ್ಕೆ ತಂದ್ವಿ. ಅದೇ ರೀತಿ ನರೇಂದ್ರ ಕೊಹ್ಲಿ ಪುಸ್ತಕಾನಿ ಹಿಂದಿಯಿಂದ ನಾವು ತಂದ್ವಿ. ಗುರುದತ್ತ ಪುಸ್ತಕಗಳನ್ನು ತಂದ್ವಿ. ಜೇಮ್ಸ್ ಹ್ಯಾಡ್ಲಿ ಛೇಸ್ ಸರಳ ಸಂಸ್ಕೃತೆ ವಯಂ ನಿರ್ಮಿತವಂತಹ. ಈ ರೀತಿ ಓದುಗರನ್ನು ತಯಾರು ಮಾಡಿದ್ದೀವಿ. ಪುಸ್ತಕಗಳ ಪ್ರಕಾಶನ, ಈ ರೀತಿ ಪುಸ್ತಕಗಳಿದ್ದಾವೆ, ಕೊಂಡ್ಕೊಳ್ಳೋರಿಲ್ಲ ಅಂತಿದ್ದರು. ವಿಶ್ವ ಸಂಸ್ಕೃತ ಪುಸ್ತಕ ಮೇಲಾಂ ವಯಂ ಕೃತವಂತಹ ಬೆಂಗಳೂರಿನಲ್ಲಿ ನಾವು ಮಾಡಿದ್ವಿ. 4,00,000 ಜನ 3 ದಿನದ ಮೇಳದಲ್ಲಿ ಬಂದರು. 4 ಕೋಟಿ ರೂಪಾಯಿಯ ಪುಸ್ತಕ ಮಾರಾಟ ಆಯಿತು. ಹೀಗೆ ಸಂಸ್ಕೃತ ಈಗ ಪುಸ್ತಕ ಕೊಂಡ್ಕೊಳ್ಳೋರಿದ್ದಾರೆ, ಬರೆಯೋರಿಲ್ಲ. ಅದಕ್ಕೋಸ್ಕರ ಲೇಖಕ ಅನುವಾದಕ ಕಾರ್ಯಶಾಲಾ ಆರಬ್ಧ. ಈ ರೀತಿ ದೇಶದಲ್ಲಿ ನಾವು 24 ಕಡೆಗಳಲ್ಲಿ ಲೇಖಕ ಅನುವಾದಕ ಕಾರ್ಯಶಾಲಾ ಮಾಡಿದ್ವಿ. ಸುಮಾರು 250 ಜನ ಲೇಖಕರನ್ನು ನಾವು ತಯಾರು ಮಾಡಿದ್ದೀವಿ. ಹೀಗೆ ಆ ಲೇಖಕರು ಅವರು ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಶಾಸ್ತ್ರಗಳನ್ನು, ಭಾಷಾ ವ್ಯುತ್ಪತ್ತಿ ಯೋಜನಾ, ಉದ್ಗ್ರಂಥಾಧ್ಯಯನ ಯೋಜನಾ, ಈ ರೀತಿ ಅನೇಕ ಯೋಜನೆಗಳನ್ನು ತಗೊಂಡು ಸಂಭಾಷಣತಃ ಶಾಸ್ತ್ರ ಪರ್ಯಂತಂ ಸಂಸ್ಕೃತಂ ಸರ್ವೇಷಾಂ ಸಂಸ್ಕೃತಂ ಸರ್ವತ್ರ. ಸಂಸ್ಕೃತ ಯಾವುದೋ ಒಂದು ವರ್ಗದ ಭಾಷೆ ಅಲ್ಲ, ಯಾವತ್ತೂ ಆಗಿರಲಿಲ್ಲ. ವಾಲ್ಮೀಕಿ ಯಾವ ಜಾತಿ? ಕಾಳಿದಾಸ ಕುರುಬರ ಮಗ, ಕುರುಬರ ಮನೆಯಲ್ಲಿ ಹುಟ್ಟಿದಂಥ ಕಾಳಿದಾಸ. ಹೀಗೆ ವಸಿಷ್ಠ, ಅರುಂಧತಿ ಯಾವ ಜಾತಿ? ಸಂಸ್ಕೃತ ಎಲ್ಲರದ್ದೂ. ಹೀಗೆ ಸಾಮಾಜಿಕ ಸಮರಸತಾರ್ಥಂ ಸಂಸ್ಕೃತಂ, ರಾಷ್ಟ್ರೀಯ ಭಾವೈಕ್ಯಾರ್ಥಂ ಸಂಸ್ಕೃತಂ. ಅದಕ್ಕೋಸ್ಕರವೇ ಅಂಬೇಡ್ಕರ್ ಹೇಳಿದರು ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ, ಲೆಟ್ ಸಂಸ್ಕೃತ್ ಬಿ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಇಂಡಿಯಾ. ಈ ರೀತಿ ರಾಷ್ಟ್ರೀಯ ಭಾವೈಕ್ಯಾರ್ಥಂ ಸಂಸ್ಕೃತಂ. ಭಾರತಸ್ಯ
ಭಾರತೀಯ ಸಂಸ್ಕೃತಿ ಪುನರುಜ್ಜೀವನಾರ್ಥಂ ಸಂಸ್ಕೃತಂ, ಭಾರತಸ್ಯ ಪುನರ್ನಿರ್ಮಾಣಾರ್ಥಂ ಸಂಸ್ಕೃತಂ ಇತಿ ಲಕ್ಷ್ಯಂ ಸ್ವೀಕೃತ್ಯ ಸಂಸ್ಕೃತ ಭಾರತಿ ಕಾರ್ಯಂ ಕರೋತಿ. ಹೀಗೆ ಒಂದು ಕುತೂಹಲ ತಿಳ್ಕೊಳ್ಳೋದಕ್ಕೆ, ಭಾಷೆ ಅನ್ನೋದು ಅದೊಂದು ಸಂವಹನದ ಮಾಧ್ಯಮ ಅನ್ನೋದು ಎಲ್ಲರ ಅಭಿಪ್ರಾಯ. ಸೊ ಹಾಗಾದರೆ ಸಂಸ್ಕೃತನೇ ಯಾಕೆ ಅನ್ನೋದೊಂದು ಪ್ರಶ್ನೆ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಭಾಷೆ ಕೇವಲ ಒಂದು ಸಂವಹನದ ಮಾಧ್ಯಮ ಅಲ್ಲ. ಅದನ್ನು ಕೊಡು, ಇದನ್ನು ತಗೋ, ನಾನು ನೀರು ಕುಡಿತೀನಿ, ನನಗೆ ಹೊಟ್ಟೆ ಹಸಿತಾ ಇದೆ, ಇಷ್ಟು ಮಾತ್ರ ಹೇಳೋಕ್ಕೆ ಭಾಷೆ ಅಲ್ಲ. ಈಗ ಪ್ರಾಣಿಗಳು ಅವಕ್ಕೇನು ಬೇಕೋ ಅದೆಲ್ಲ ಮಾಡ್ಕೊಳ್ತಾನೆ ಇದ್ದಾವೆ, ಆದರೆ ಮನುಷ್ಯ ಮಾತಾಡ್ತಾನೆ. ಯಾಕೆ ಅಂದರೆ ಕೇವಲ ಕಮ್ಯುನಿಕೇಷನ್, ಸಂವಹನ ಮಾತ್ರ ಅಲ್ಲ. ಭಾಷೆ ಸಂಸ್ಕೃತಿಯನ್ನು ಕೊಂಡೊಯ್ಯುವ ಮಾಧ್ಯಮ. ಸಂಸ್ಕೃತಂ ಸಂಸ್ಕೃತೇ ವಾಹಿಕಾ. ಉದಾಹರಣೆಗೆ ಈಗ ಸಂಸ್ಕೃತದ ವಿಶೇಷತೆ ನಾನು ನಿಮಗೆ ಹೇಳ್ತೀನಿ. ಸಂಸ್ಕೃತ ಉಚ್ಚಾರಣೆಯನ್ನು ಕಲಿಸುತ್ತೆ. ಸಂಸ್ಕೃತ ಹೇಗೆ ಉಚ್ಚಾರಣೆ ಕಲಿಸುತ್ತೆ? ನಾವು ಬೇರೆ ಬೇರೆ ಭಾಷೆಗಳಲ್ಲೂ ಉಚ್ಚಾರಣೆ ಇಲ್ವಾ? ಇದೆ. ಈಗ ಕನ್ನಡ ಮಾತಾಡೋನು ಅವನು ತಮಿಳನ್ನು ಅಷ್ಟೇ ಶುದ್ಧವಾಗಿ ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಆಲಪ್ಪುಳ ಅಂತ ಮಲಯಾಳದಲ್ಲಿದೆ, ಹೇಳೋಕ್ಕಾಗತ್ತಾ? ಅಳಗಿಳಿ ಳಿ ಕನ್ನಡದವ್ರು ಹೇಗೆ ಹೇಳ್ತಾರೆ? ವ್ಯತ್ಯಾಸ ಅನ್ನೋ ಶಬ್ದವನ್ನೇ ವ್ಯತ್ಯಾಸ ಮಾಡಿ ಯತ್ವಾಸ ಅಂತ ಮಾತಾಡ್ತಾರೆ. ಆಸನದಿಂದ ಹರಸೀಕೆರೆ ಅಂತ ಹೇಳ್ತಾರೆ. ಉಚ್ಚಾರಣೆ ಅರೆ ಆಸನ ಬೇರೆ, ಹಾಸನ ಬೇರೆ, ಅಕ್ಕಿ ಬೇರೆ, ಹಕ್ಕಿ ಬೇರೆ, ದೋಷ ಬೇರೆ, ದೋಸ ಬೇರೆ. ಈ ಬಂಗಾಲಿ ಅವನು ಹಿಂದಿಯನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡೋಕ್ಕಾಗಲ್ಲ. ಮಲಯಾಳಿ ಅವನು ಬಂಗಾಲಿ ಉಚ್ಚಾರಣೆಯನ್ನು ಮಾಡೋಕ್ಕಾಗಲ್ಲ. ಆದರೆ ಸಂಸ್ಕೃತ ಗೊತ್ತಿರೋನು ಅವನು ಬಂಗಾಲಿನೂ ಉಚ್ಚಾರಣೆ ಮಾಡಬಲ್ಲ, ಮಲಯಾಳಂನೂ ಉಚ್ಚಾರಣೆ ಮಾಡಬಲ್ಲ. ಯಾಕೆ ಅಂದರೆ ಸಂಸ್ಕೃತದ ವರ್ಣಮಾಲೆ ಅತ್ಯಂತ ವೈಜ್ಞಾನಿಕ ವರ್ಣಮಾಲೆ. ಇಟ್ ಈಸ್ ದ ಸೈಂಟಿಫಿಕ್ ಲ್ಯಾಂಗ್ವೇಜ್, ಇಟ್ ಈಸ್ ದ ಫೋನೆಟಿಕ್ ಲ್ಯಾಂಗ್ವೇಜ್. ಉದಾಹರಣೆಗೆ ಸ್ವರಮಾಲೆಯನ್ನು ಹೇಗೆ ಜೋಡಿಸಿದೆ, ಐ ಊರು ಎ ಐ ಓಂಗ್ ಅಹ ತೋರಿಸಿ ಜಗತ್ತಿನ ಇನ್ಯಾವುದಾದ್ರೂ ಭಾಷೆಯಲ್ಲಿ. ಸಂಸ್ಕೃತದಿಂದ ಹುಟ್ಟುಕೊಂಡಿದೆ ಅನ್ನೋ ಕಾರಣದಿಂದಾಗಿ ಉಳಿದೆಲ್ಲ ಭಾರತೀಯ ಭಾಷೆಗಳಲ್ಲಿ ಇದೇ ವರ್ಣಮಾಲೆ ಇದೆ. ಕಂಠದಿಂದ ಬರುತ್ತೆ. ಕ ಖ ಗ ಘ ङ. ನಾಲಿಗೆ ಕೆಲಸ ಶುರುವಾಗುತ್ತೆ, ಮೇಲೆ ಅಂಗಳಕ್ಕೆ ಹೊಡೆಯುತ್ತೆ. ಚ ಛ ಜ ಝ ಞ. ಇನ್ನೂ ಮೇಲೆ ಮೂರ್ಧ ಟ ಠ ಡ ಢ ಣ. ಹಲ್ಲಿಗೆ ಬಡಿಯುತ್ತೆ, ದಂತ್ಯ ತ ಥ ದ ಧ ನ. ಎಳೆ ಮಕ್ಕಳಿಗೆ ಹಲ್ಲು ಹುಟ್ಟಿಲ್ಲ, ವಯಸ್ಸಾದವರು ಹಲ್ಲು ಬಿದ್ದೋಗಿದೆ, ಯುವಕರು ಯಾರೋ ಹೊಡೆದು ಹಲ್ಲು ಬಿದ್ದೋಗಿದೆ, ಅವರು ಈ ತ ಥ ದ ಧ ನ ಉಚ್ಚಾರಣೆ ಮಾಡೋಕ್ಕಾಗಲ್ಲ ಸರಿಯಾಗಿ. ತುಟಿ ಪ ಫ ಬ ಬ ಮ. ಅಂದರೆ ಸಂಸ್ಕೃತ ವರ್ಣಮಾಲೆ ಇನ್ನೂ ಪ್ರಗತವಾದ್ದು. ಯ ರ ಲ ವ ಶ ಷ ಸ ಹ ಳ ಕ್ಷ ತ್ರ ಜ್ಞ. ಸಂಸ್ಕೃತದ ಉಚ್ಚಾರಣೆನೇ ಉಚ್ಚಾರಣೆಯ ಸಂಸ್ಕಾರವನ್ನು ಕೊಡುತ್ತೆ. ಸಂಸ್ಕೃತವನ್ನು ಕಲೀರಿ. ನೀವು ಕೇವಲ ಭಾರತೀಯ ಭಾಷೆಗಳನ್ನಲ್ಲ, ನೀವು ಸ್ಪ್ಯಾನಿಷ್, ಜರ್ಮನ್, ಮ್ಯಾಂಡರಿನ್, ಇಂಗ್ಲಿಷ್, ರಷ್ಯನ್, ಜಾಪನೀಸ್, ಜಗತ್ತಿನ ಯಾವುದೇ ಭಾಷೆಯನ್ನು ನೀವು ಮಾತಾಡಬಲ್ರಿ. ಒಂದು. ಇನ್ನೊಂದು ಸಂಸ್ಕೃತಿಯ ವಾಹಿಕ. ಸಂಸ್ಕೃತಿಯನ್ನೂ ಕೂಡ ಭಾಷೆಯ ಹಿಂದೆ ಸಂಸ್ಕೃತಿ ಬರುತ್ತೆ. ಇಂಗ್ಲೀಷ್ನವ್ರು ಯಾಕೆ ಇಂಗ್ಲೀಷ್ ಅಂತಂದ್ರೆ ಇಲ್ಲಿ ಇಂಗ್ಲೀಷನ ಹಿಂದೆ ಇಂಗ್ಲೀಷ್ ವೇಷಭೂಷಣ, ಇಂಗ್ಲೀಷ್ ಆಹಾರ ವಿಹಾರ, ಇಂಗ್ಲೀಷ್ ಸಂಸ್ಕೃತಿಯನ್ನು ತರಬೇಕು. ತರೋದ್ರಲ್ಲಿ ಯಶಸ್ವಿ ಆದರು, ಇಂಗ್ಲೀಷ್ನವರು ಹೋದರು. ಆದರೆ ಆಂಗ್ಲ ಸಂಸ್ಕೃತಿ ಇದೆ. ಸಂಸ್ಕೃತ ನಮ್ಮ ದೇಶದ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿದೆ. ನಮ್ಮ ರಾಮಾಯಣ ಮಹಾಭಾರತಗಳು, ನಮ್ಮ ಸುಭಾಷಿತಗಳು, ನೀತಿಕಥೆಗಳು, ಪಂಚತಂತ್ರ, ಹಿತೋಪದೇಶ
ಇಡೀ ಭಾರತವನ್ನಾಗಿ ಒಂದಾಗಿ ಇಟ್ಟಿದೆ. ಅದಕ್ಕೋಸ್ಕರ ಭಾಷೆ ಇದೆಯೇ ಹೊರತು ಕೇವಲ ನನಗೆ ಊಟ ಕೊಡು, ನನಗೆ ನೀರು ಕೊಡು, ನಾನು ಮಲಗ್ತೀನಿ ಹೇಳೋದಕ್ಕೋಸ್ಕರ ಇಲ್ಲ. ಸಂಸ್ಕೃತಂ ಸಂಸ್ಕೃತಿ ಸಾಧನಂ. ದಿನೇಶ್ ಕಾಮತ್ರೆ, ನೀವು ಬೆಂಗಳೂರಿಗೆ ಬಂದಾಗ ನಮ್ಮ ಸಂವಾದಕ್ಕೆ ಸಿಕ್ಕಿ ಇಷ್ಟು ವಿವರಗಳನ್ನು ಹೇಳಿದ್ದು ತುಂಬ ಸಂತೋಷ ಆಯಿತು. ಇದರಿಂದ ಖಂಡಿತ ಇದನ್ನು ನೋಡೋರು ಕೇಳೋರು ಲಾಭ ಪಡ್ಕೊಳ್ತಾರೆ. ಅದು ಸಹಜವಾಗಿ ಅವ್ರಿಗೊಂದು ಪ್ರಶ್ನೆ ಬರ್ತದೆ, ಇದನ್ನು ನಾವು ಹೇಗೆ ಕಲಿಯೋದು, ಏನು ಕಲಿಯೋದು, ಮಾಧ್ಯಮ ಯಾವುದು ಅನ್ನೋದನ್ನು ಕೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದರೆ ಹೆಚ್ಚು ಉಪಯೋಗ ಆಗುತ್ತೆ. ಸಂಸ್ಕೃತ ಭಾರತೀಯ ಕಾರ್ಯಕರ್ತರು ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದಾರಾ ಅಂತ ಕೇಳಿ, ಅವರು ಖಂಡಿತ ಕಲಿಸ್ತಾರೆ. ಹಾಗೆಯೇ ಅಂಚೆ ಮೂಲಕ ಸಂಸ್ಕೃತ ಈ ಥರ ಯೋಜನೆ ಇದೆ. ಈಗಂತೂ ಆನ್ಲೈನ್ ಸಂಸ್ಕೃತ ಶಿಕ್ಷಣ ಅದು ಕೂಡ ತರಗತಿಗಳು ನಡೀತಾ ಇದ್ದಾವೆ. ಅದರಲ್ಲಿ ಖಂಡಿತ ಭಾಗವಹಿಸ್ಬೋದು. ನಮ್ಮ ಜಾಲಪುಟ ವೆಬ್ಸೈಟ್ ಇದೆ www.samskritabharati.in. ಸಂಸ್ಕೃತ SAMSKRITA BHARATI.in. ಖಂಡಿತ ನೋಡಿ, ಸಂಸ್ಕೃತವನ್ನು ಓದಿ, ಸಂಸ್ಕೃತ ಕಲೀರಿ, ಸಂಸ್ಕೃತ ಮಾತನಾಡಿ. ಸಂಸ್ಕೃತ ಕಲಿಬೇಕು ಅಂತಿರೋರು ಅವರು ಯಾವುದೇ ದೇಶದಲ್ಲಿರಲಿ, ಯಾವುದೇ ಭಾಷೆಯವರಿರಲಿ, ಯಾವುದೇ ವರ್ಗ, ಯಾವುದೇ ಸ್ತರ, ಯಾವುದೇ ವಯಸ್ಸಿನವರಿರಲಿ, ಎಳೆ ವಯಸ್ಸಿನವರಿಗೂ, ಹಿರಿಯರಿಗೆ, ಪ್ರೌಢರಿಗೂ, IAS ಅಧಿಕಾರಿಗಳಿಗೂ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೂ ನಾವು ಕಲಿಸ್ತಾ ಇದ್ದೀವಿ. ಆದ್ದರಿಂದ ಯಾರು ಬೇಕಾದರೂ ಸಂಸ್ಕೃತ ಕಲಿಯುವ ಆಸಕ್ತಿ ಇದ್ದರೆ ಯಾವುದೇ ಸ್ತರದಲ್ಲಿ ನೀವಿರಿ ಪರವಾಗಿಲ್ಲ. ಸಂಸ್ಕೃತ ಓದಿರಬೇಕು ಅಂತಿಲ್ಲ. ಏನೂ ಕಲಿದೇ ಇರುವಂಥ ಅನಕ್ಷರಸ್ಥರಿಗೂ ಕೂಡ ಸಂಸ್ಕೃತ ಕಲಿಸುವಂಥ ಒಂದು ವ್ಯವಸ್ಥೆ ಇದೆ. ನೀವು ಎಲ್ಲಿದ್ದೀರೋ ಅಲ್ಲಿಂದ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಖಂಡಿತ ನಿಮ್ಮ ಹಿಂದೆ ನಾವಿದ್ದೀವಿ. ಆದರೆ ಕಲಿಯಬೇಕಾದವರು ನೀವೇನೆ. ನಾವು ನಿಮ್ಮ ಜೊತೆಗಿದ್ದೀವಿ. ಖಂಡಿತ ನಮ್ಮ ಯೋಜನೆಯಲ್ಲಿ ನೀವು ಪಾಲ್ಗೊಳ್ಳಿ, ಸಂಸ್ಕೃತವನ್ನು ಕಲೀರಿ. ವದತು ಸಂಸ್ಕೃತಂ ಜಯತು ಭಾರತಂ ಜಯತು ಮನುಕುಲಂ. ತುಂಬ ಸಂತೋಷ. ನಮ್ಮ ಸಂವಾದಕ್ಕೆ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇದರ ಬೆಳವಣಿಗೆಗೆ ಸಾಕಷ್ಟು ಸಲಹೆಯನ್ನು ಕೊಟ್ಟಿದ್ದೀರಾ. ಇದನ್ನು ಬಳಸಿ ಸಾಕಷ್ಟು ಜನ ಸಂಸ್ಕೃತ ಕಾರ್ಯದಲ್ಲಿ ಜೋಡಿಸ್ಕೊಳ್ತಾರಾ ಎನ್ನೋ ನಂಬಿಕೆಯೊಂದಿಗೆ ಧನ್ಯವಾದ.